ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ಸು ಅವ್ರು ಒಬ್ಬರೇ ಇತ್ತು ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಬದುಕೋದಕ್ಕೆ, ಅದು ಜೀವನನೇ ಎಲ್ಲ ನಂಗೆ ಫುಲ್ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಸೊ ಏನಕ್ಕೆ ಆ ಥರ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ವೆನ್ ಯು ಟ್ರೈ ಟು ಬಿ ಅಲೋನ್, ಆ್ಯಕ್ಚುಲಿ ನೀವು ಒಬ್ಬರೇ ಇದ್ಬಿಟ್ಟು ನೀವು ಈ ಥರ ಇನ್ಸ್ಟಾಗ್ರಾಮ್ ಅದು ಇದು ಒಂಥರ ಡೊಪಮಿನ್ ಆಕ್ಟಿವಿಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಇರುತ್ತೆ ಬ್ರೈನಲ್ಲಿ, ಅದು ಓಪನ್ ಅಪ್ ಆಗುತ್ತೆ. ಸೊ ಅದು ಓಪನ್ ಅಪ್ ಆದಾಗ ನಿಮ್ಮದು ಆ್ಯಕ್ಚುವಲ್ ಲೈಫಲ್ಲಿ ಏನು ವೀಕ್ನೆಸ್ ಇರುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಅನಿಸ್ತಿರುತ್ತೆ ಲೈಫಲ್ಲಿ, ಅದೆಲ್ಲ ನಿಮ್ಮ ಬ್ರೈನಲ್ಲಿ ರನ್ ಆಗೋದಕ್ಕೆ ಶುರು ಆಗುತ್ತೆ. ನೀವು ನಿಮ್ಮ ಒಳಗಡೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೆಲ್ಫ್ ರಿಫ್ಲೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಡಿಫಾಲ್ಟ್ ಮೋಡ್ ನೆಟ್ವರ್ಕಿಂದ. ತುಂಬ ಜನಗಳಿಗೆ ಇದು ಅನ್ಕಂಫರ್ಟೇಬಲು, ದಟ್ ಈಸ್ ದ ಟ್ರೂತ್, ಬಟ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಇಟ್ಸ್ ಅನ್ಕಂಫರ್ಟೇಬಲ್. ಸೊ ನೀವು ಆ ಸೆಲ್ಫ್ ರಿಫ್ಲೆಕ್ಷನ್ನ ಮಾಡೋದಕ್ಕೋಸ್ಕರ ನೀವು ಒಬ್ಬರೇ ಇತ್ತು ಅಂತ ಹೇಳಿದ್ರೆ, ಒಬ್ಬರೇ ಎದ್ಬಿಟ್ಟು ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿಲ್ಲ, ಇಲ್ಲ ಬೇರೆ ಡೋಪಮಿನ್ ಆಕ್ಟಿವಿಟೀಸ್ ಕುಡಿಯೋದು ಗಿಡಿಯೋದು ಆ ಥರ ಮಾಡಿದೆ, ಒಬ್ಬರೇ ಸ್ವಲ್ಪ ಆದಷ್ಟು ಟೈಮ್ ನೀವು ಸ್ಪೆಂಡ್ ಮಾಡ್ತು ಅಂತ ಹೇಳಿದ್ರೆ, ಏನೂ ಮಾಡಿದೆ ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂತ ಹೇಳಿದ್ರೆ, ಆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಓಪನ್ ಆಗುತ್ತೆ ನಿಮ್ಮ ಬ್ರೈನಲ್ಲಿ, ಆ ನ್ಯೂರಲ್ ನೆಟ್ವರ್ಕ್ ಅದು ಓಪನ್ ಆಯಿತು ಅಂತ ಹೇಳಿದಾಗ ನಿಮ್ಮ ಹತ್ರ ಇರುವಂಥ ವೀಕ್ನೆಸ್ ಇರುತ್ತಲ್ಲ, ನಿಮ್ಮ ಹತ್ರ ಇರುವಂಥ ವೀಕ್ನೆಸ್ ಅದು ಯಾರಿಗೂ ನೀವು ಹೇಳಿರಲ್ಲ, ಬರೀ ನಿಮಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಹತ್ರ ನಿಮ್ಗಿರುವಂಥ ಪ್ರಾಬ್ಲಮ್ಸು ನೀವು ಅಂದ್ಕೊಂಡಿರ್ತಾರೆ ಹೆಂಗೋ ಫಿಕ್ಸ್ ಮಾಡಬೇಕು ಅಂತ, ಬಟ್ ಮಾಡಿರಲ್ಲ. ಎಷ್ಟೋ ತಿಂಗಳಿಂದ ಅಂದ್ಕೊಂಡಿರ್ತೀರಲ್ಲ, ಎಷ್ಟು ವರ್ಷದಿಂದ ಅಂದ್ಕೊಂಡಿರ್ತೀರ, ಹಂಗೆ ಇರುತ್ತೆ. ಈ ಥಿಂಗ್ಸ್ಗಳೆಲ್ಲ ಏನಾಗುತ್ತೆ, ಆಟೋಮೆಟಿಕಲಿ ಓಪನ್ ಅಪ್ ಆಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನು ಮಾಡಿದೆ ಅಂತ ಹೇಳಿದ್ರೆ, ಅಗೇನ್ ಐಮ್ ಟೆಲ್ಲಿಂಗ್, ನಾಟ್ ಯೂಸಿಂಗ್ ಇನ್ಸ್ಟಾಗ್ರಾಮ್, ನಾಟ್ ಡೂಯಿಂಗ್ ಸಮ್ ಆಕ್ಟಿವಿಟಿ, ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ನೀವು ಸೆಲ್ಫ್ ರಿಫ್ಲೆಕ್ಷನ್ ಏನೋ ಯೋಚನೆ ಮಾಡೋಣ ಅಂತ ನೀವು ಒಳಗಡೆ ನೋಡಿಕೊಂಡ್ರೆ ಈ ಥರ ನಿಮ್ಮ ಆಕ್ಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಬ್ರೈನಲ್ಲಿ. ಜನಗಳಿಗೆ ಆ ಟ್ರೂತ್ ಇದೆಯಲ್ಲ, ಸತ್ಯ ಅಷ್ಟು ಆ ಹಾರ್ಶ್ ಟ್ರೂತ್ ಇದೆಯಲ್ಲ, ಇದು ಫುಲ್ ಅನ್ಕಂಫರ್ಟೇಬಲು. ಆ್ಯಕ್ಚುಲಿ ಇದನ್ನು ನೀವು ಎಷ್ಟು ದಿನ ಹಂಗೆ ಇಟ್ಕೊಂಡು ತಳ್ಕೊಂಡು ಹೋಗ್ತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು, ಇಲ್ಲ ಕುಡ್ಕೊಂಡು, ಬೇರೆ ಆಕ್ಟಿವಿಟೀಸ್ ಎಲ್ಲ ಎಂಗೇಜ್ ಮಾಡಿಕೊಂಡು, ಯಾಕೆ ಏನಪ್ಪ ನಾನು ಅಲೋನ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಏನೋ ಒಂದು ಗೋ ವಿತ್ ಫ್ಲೋ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಹೋಗ್ತೀರಾ. ದ ಸೆಲ್ಫ್ ರಿಫ್ಲೆಕ್ಷನ್ ಪಾರ್ಟ್ ವಿಲ್ ಬಿಕಮ್ ಮೋರ್ ಅನ್ಕಂಫರ್ಟೇಬಲ್. ಅದು ಟೈಮ್ ಆಗ್ತಾ ಅನ್ಬಿಯರೇಬಲ್ ಆಗುತ್ತೆ ಒಳಗಡೆ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ ಈವನ್ ಇಫ್ ಯು ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್, ಯು ಟ್ರೈ ಟು ಸ್ಪೆಂಡ್ ಸಮ್ ಆಫ್ ದ ಟೈಮ್ ಬೀಯಿಂಗ್ ಅಲೋನ್, or else you are avoiding the stuff which are very important to you. You are avoiding lot of problems in your life which you know you can fix it, which you know how to fix it, but you still trying not to fix it because they are uncomfortable to you. You don't want to accept that you have such weaknesses. ಅದಕ್ಕೋಸ್ಕರನೇ ನೀವು ಆದಷ್ಟು ಸೆಲ್ಫ್ ರಿಫ್ಲೆಕ್ಷನ್ಗೆ ಹೆಲ್ಪ್ ಆಗೋಕ್ಕೋಸ್ಕರ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಆದರೂ ದಿನದಲ್ಲಿ ಒಬ್ಬರೇ ಇರೋದಕ್ಕೆ ಸ್ಟಾರ್ಟ್ ಮಾಡಿ. ಒಬ್ಬರೇ ಎದ್ಬಿಟ್ಟು ಡೂಯಿಂಗ್ ನಥಿಂಗ್ ಆ್ಯಂಡ್ ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಇಂಟರ್ನಲ್ಲಿ ಏನು ಮಾಡಬೇಕು ನನ್ನ ಲೈಫಲ್ಲಿ ಅಂತ. ಸೊ ಇಟ್ ವಿಲ್ ಓಪನ್ ಅಪ್ ಲಾಟ್ ಆಫ್ ಅನ್ಕಂಫರ್ಟಬಲ್ ಟ್ರೂತ್ಸ್ ವಿಚ್ ಯು ಕ್ಯಾನ್ ವರ್ಕ್ ಆನ್. ಸೊ ದ್ಯಾಟ್ಸ್ ದ ಪಾಯಿಂಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಯಾರೋ ಹುಡುಗ ಹೇಳ್ತಾ ಇದ್ದ, ಬ್ರೋ ನಾನು ತುಂಬ ಅಲೋನ್ ಅಂತ ಅನಿಸುತ್ತೆ, ಐ ವಾಂಟ್ ಟು ಮೇಕ್ ಫ್ರೆಂಡ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ವರ್ಕ್ ಟುವರ್ಡ್ಸ್ ಮೈ ಗೋಲ್ ವೆರಿ ಹಾರ್ಡ್. ಇಫ್ ಯು ಟ್ರೈ ಟು ಮೇಕ್ ಫ್ರೆಂಡ್ಸ್ who have same goals as you, first of all you have to search for friends who have same goals as of you. That's a very difficult thing to do. Then after that you have to, ನೀವು ಅವ್ರ ಜೊತೆ ಮಾತಾಡಬೇಕು, ಈ ಥರ ಮಾಡ್ತಾ ಇದ್ದೀನಿ ನಾನು, ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಜೊತೆ ವರ್ಕ್ ಮಾಡಬೇಕು. ಇಟ್ಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಡೂ. ರಾದರ್ ದೆನ್ ದಟ್ ನೀವು ಒಬ್ಬರೇ ಕೂತ್ಕೊಂಡೇನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಲ್ಲ, ಏನೋ ಓದಬೇಕು, ಅದು ಮಾಡಬೇಕು, ಆ ಜಾಬ್ ಹೋಗ್ಬೇಕು ಅಂತ, ಒಬ್ಬರೇ ಕೂತ್ಕೊಂಡು ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಒಬ್ಬರೇ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಜನಗಳು ನಿಮ್ಮನ್ನು ಜಾಯ್ನ್ ಆಗ್ತಾರೆ. ಮೈಂಡ್ ಸೆಟ್ ಅವ್ರದ್ದು ಆ ಥರ ಇತ್ತು ಅಂತ ಹೇಳಿದ್ರೆ, ನಿಮ್ಗೆ ಕೇಳಿರ್ತಿರಲ್ಲ ಮ್ಯಾನಿಫೆಸ್ಟೇಷನ್ ಅಂತ, ಆಟೋಮೆಟಿಕಲಿ ಡ್ಯೂ ಟು ಯುವರ್ ಫ್ರೀಕ್ವೆನ್ಸಿ ಆ್ಯಂಡ್ ಆರ್ ಎವ್ರಿಥಿಂಗ್ ಸಮಥಿಂಗ್, ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಮೇನ್ಲಿ ಇಟ್ಸ್ ರಿಯಲ್. ಬಂದ್ಬಿಟ್ಟು ಆಟೋಮೆಟಿಕಲಿ ಆ ಥರ ಮೈಂಡ್ ಸೆಟ್ ಇರೋ ಜನ ನಮ್ಮನ್ನು ಜಾಯ್ನ್ ಆಗ್ತಾರೆ ಹೋಗ್ತಾ. ಲೆಟ್ಸ್ ಸೇ ಇವಾಗ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ್ರೆ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟೋ ಜನ ಫ್ರೆಂಡ್ಸು, ಮಚ್ಚ ನಾನು ಈ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ನಾನು ಸ್ಟಾರ್ಟ್ ಮಾಡ್ತೀನಿ ಮಚ್ಚ, ನಾನು ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಫ್ಯಾಷನಲ್ಲಿ, ನಾನು ಸ್ಟಾರ್ಟ್ ಮಾಡ್ತೀನಿ ಕಾಣೋ ಸ್ವಲ್ಪ ದಿನ ಆದಮೇಲೆ ಅಂತ ಬಂದು ನನಗೆ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು ಅವ್ರು ಹೇಳೋದು ಕೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸ್ತು. ಅಟ್ಲೀಸ್ಟ್ ನಾನೇನೋ ಒಂದು ಸ್ಟೆಪ್ ತೊಗೊಂಡೆ, ನನ್ನ ಫ್ರೆಂಡ್ಸು ಕೆಲವ್ರು ಏನೋ ಒಂದು ಅಂದ್ಕೊಂಡಿರ್ತಲ್ಲ, ಅವ್ರು ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆಯಲ್ಲ ಅಂತ ಅದು ಹೇಳ್ತಿರೋದು ನಾನು. ನೀವೇನೋ ಮಾಡೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ಒಬ್ಬರೇ ಮಾಡಿದ್ರು ಕೂಡ, ಡ್ಯೂ ಟು ಮ್ಯಾನಿಫೆಸ್ಟೇಷನ್ ಫ್ರೀಕ್ವೆನ್ಸಿ ಆರ್ ವಾಟ್ ಎವರ್ ದ ಶಿಟ್ ಇಟ್ ಈಸ್, ನಿಮ್ಮ ಫ್ರೆಂಡ್ಸು ಕೂಡ ಆ ಥರ ಮಾಡ್ಬೇಕು ಅಂದ್ಕೊಂಡಿದ್ರೆ ಯಾರೋ ಒಬ್ರು ಬಂದು ಜಾಯ್ನ್ ಆಗ್ತಾರೆ ಆಟೋಮೆಟಿಕಲಿ. ಸೊ ನೀವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಜನ ಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಅದನ್ನು ಬಿಟ್ಬಿಟ್ಟು ಏನು ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಒಬ್ಬರೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದು ಇನ್ನೂ ಇಂಪಾರ್ಟೆಂಟು. ಯಾಕೆಂದರೆ ನೀವು ಎಷ್ಟು ದಿನ ಅಂತ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ತಿಳ್ಕೊಂಡು ಹೋಗ್ತೀರಾ. ಸೊ ಮೇಯ್ನ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಈ ಅಲೋನ್ ಅಂತ ಫೀಲ್ ಆಗುತ್ತೆ ಗೊತ್ತಾ, ಇದೆಲ್ಲ ಎವಲ್ಯೂಷನರಿ ಕಾನ್ಸೆಪ್ಟು. ಏನಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಆಸ್ ಐ ಟೋಲ್ಡ್ ಯು ಸರ್ವೈವಲ್ ಇನ್ಸ್ಟಿಂಕ್ಟ್ ಅದು. ಸೊ ಇದನ್ನು ಬಿಟ್ಬಿಟ್ಟು ಐ ಆಮ್ ನಾಟ್ ಸೇಯಿಂಗ್ ಟ್ರೈ ಟು ಬಿ ಅಲೋನ್. ಇಫ್ ಯು ಡೋಂಟ್ ಹ್ಯಾವ್ ಫ್ರೆಂಡ್ಸ್, ಸುಮ್ಮನೆ
ಅಲ್ಲಿ ಲೋನ್ಲಿ ಅಂತ ಫೀಲ್ ಆಗ್ತದೆ ಅನ್ನೋದಕ್ಕೋಸ್ಕರ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಕ್ಕಪ್ಪ ಆ ಥರ ಹೇಳ್ತೀನಿ ಅಂತ ಹೇಳಿದ್ರೆ, ಟ್ರಸ್ಟ್ ಮಿ, ಯು ಶುಡ್ ನಾಟ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಫ್ರೆಂಡ್ಸ್. ಯಾಕಂದರೆ ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಇದ್ದಾರೆ. ಏನು ಇಶ್ಯೂ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಸೇ ಫ್ರೆಂಡ್ಸ್, ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೇನೋ ಹೆಲ್ಪ್ ಬೇಕು ಇಲ್ಲ ಏನೋ ಒಂದು ಮಾಡಬೇಕು ಅಂತ ಹೇಳಿದಾಗ ನಾನು ಕೇಳ್ತು ಅಂತ ಹೇಳಿದ್ರೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಆ ಥರ ಮನುಷ್ಯ ಅಲ್ಲ. ನನಗೆ ಟ್ರಸ್ಟ್ ಮುಖ್ಯ. ನಾನು ಅವ್ರ ಹತ್ರ ಟ್ರಸ್ಟ್ ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವ್ರು ಏನೋ ಒಂದು ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಅದನ್ನು ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಾನು ಮಾಡಲೇಬೇಕು, ಇಲ್ಲ ನನಗೆ ಗಿಲ್ಟ್ ಫೀಲ್ ಆಗಿಬಿಡುತ್ತೆ. ಸೊ ಆ ಥರ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ನಾನು ಲಾಟ್ ಆಫ್ ದ ಟೈಮ್ ಐ ಹ್ಯಾವ್ ಟು ಕಾಂಪ್ರಮೈಸ್ ಮೈ ಟೈಮ್ ಆ್ಯಂಡ್ ಹ್ಯಾವ್ ಟು ಹೆಲ್ಪ್ ಮೈ ಫ್ರೆಂಡ್ಸ್, ಆರ್ ಐ ಹ್ಯಾವ್ ಟು ಬಿ ವಿತ್ ದೆಮ್ ಫಾರ್ ಸಮ್ ಟೈಮ್. ಸೊ ದ್ಯಾಟ್ಸ್ ಆ್ಯಕ್ಚುಲಿ ರಿಯಲಿ ಬ್ಯಾಡ್ ಪಾರ್ಟ್ ಇಫ್ ಯು ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್. Even if you have 1 or 2 friends, you can't just have friends. ನಂಗೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅವ್ರು ಆ್ಯಕ್ಚುಲಿ ನನಗೇನಾದ್ರು ಕಷ್ಟ ಬಂತು ಅಂತ ಹೇಳಿದ್ರೆ ಕರಿತೀನಿ, ಹೆಲ್ಪ್ ಮಾಡ್ತಾರೆ. ಅವ್ರಿಗೇನೋ ಒಂದು ಇತ್ತು ಅಂತ ಹೇಳಿದ್ರೆ ನಾನು ಕರೆದಾಗ ನಾನು ಹೋಗ್ತೀನಿ, ಅದು ಫ್ರೆಂಡ್ಶಿಪ್ಪು. ಸೊ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಅವ್ರ ಪ್ರಾಬ್ಲಮ್ ಅವ್ರ ರೆಸ್ಪಾನ್ಸಿಬಿಲಿಟಿ ನಿಮಗೂ ರೆಸ್ಪಾನ್ಸಿಬಲ್ ಇರುತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಅವ್ರದ್ದು ಇರುತ್ತೆ. ಸೊ ಇದರಿಂದಾಗಿ ನಿಮ್ಮದು ಟೈಮ್ ಕೂಡ ಕಾಂಪ್ರಮೈಸ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಲೋನ್ಲಿ ಫೀಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅರ್ಜೆಂಟಲ್ಲಿ ಸುಮ್ಮನೆ ದಿಕ್ಕಾಪಲ್ಲ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಂಗೆ ಮಾಡ್ಕೊಂಬಿಟ್ರೆ ನಿಮ್ದು ಆ್ಯಕ್ಚುಲಿ ಯು ಮೈಟ್ ಲೂಸ್ ಯುವರ್ ಟ್ರ್ಯಾಕ್. ಸೊ ಅದಕ್ಕೋಸ್ಕರ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಆ ಗೋಲ್ ಟುವರ್ಡ್ಸ್ ವರ್ಕ್ ಮಾಡಿ ಅಷ್ಟೇ. ಫ್ರೆಂಡ್ಸ್ ಮಾಡ್ಕೊಬೇಕು ಅಂತ ಅಷ್ಟು ವರಿ ಮಾಡ್ಕೊಬೇಡಿ. ಜಸ್ಟ್ ಯಾರಿರ್ತಾರೆ ಅವ್ರ ಜೊತೆ ಇರಲಿ. ಅದನ್ನು ಬಿಟ್ಬಿಟ್ಟು ಅಂಡರ್ಸ್ಟ್ಯಾಂಡ್ ದಟ್ ಬೀಯಿಂಗ್ ಅಲೋನ್ ಈಸ್ ಯುವರ್ ಪವರ್ ಆ್ಯಂಡ್ ಯು ಕ್ಯಾನ್ ಡೂ ಎನಿಥಿಂಗ್ ಬೀಯಿಂಗ್ ಅಲೋನ್, ಬಿಕಾಸ್ nobody is there to stop you and nobody is there to give you criticism or else ಹಿಂಗಾಗಲ್ಲ ಹಂಗಾಗಲ್ಲ ಅಂತ ಹೇಳಕ್ಕೆ ಯಾರಿಗೂ ಇರಲ್ಲ. ಸೊ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಜಸ್ಟ್ ಮರ್ತ್ಬಿಡಿ ಅದನ್ನೆಲ್ಲ. ಲೈಕ್ ನೀವು ಫ್ರೆಂಡ್ಸ್ ಜೊತೆ ಇರ್ತೀರಾ ಅಂತ ಹೇಳಿದ್ರೆ ಇಟ್ಸ್ ಮೋಸ್ಟ್ ಲೈಕ್ಲಿ ಇಟ್ ವಿಲ್ ಡಿಕ್ರೀಸ್ ಯುವರ್ ಪ್ರೊಡಕ್ಟಿವಿಟಿ ಇಫ್ ಯುವರ್ ಫ್ರೆಂಡ್ಸ್ ಆರ್ ನಾಟ್ ಲೈಕ್ ಮೈಂಡೆಡ್. ಸೊ ಅದಕ್ಕೋಸ್ಕರ ನೀವು ಫ್ರೆಂಡ್ಸ್ನ ಮಾಡ್ಕೊಬೇಕು ಲೋನ್ಲಿ ಫೀಲಿಂಗೋಸ್ಕರ ಅಂತೆಲ್ಲ ಮಾಡೋದಕ್ಕೆ ಹೋಗಲೇಬೇಡಿ. ಅದನ್ನು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಮೈಟ್ ಇಂಪ್ಯಾಕ್ಟ್ ಯುವರ್ ಗೋಲ್. ಇಟ್ ವಿಲ್ ಮೋಸ್ಟ್ ಲೈಕ್ಲಿ ಇಂಪ್ಯಾಕ್ಟ್ ಯುವರ್ ಗೋಲ್ ಇಫ್ ಯುವರ್ ಫ್ರೆಂಡ್ಸ್ ಆರ್ ನಾಟ್ ಲೈಕ್ ಮೈಂಡೆಡ್. ಅರ್ಥ ಮಾಡ್ಕೊಳ್ಳಿ. ನೀವು ಸ್ವಲ್ಪ ದಿನ ಅದನ್ನು ಕಲ್ತ್ಕೊಂಡ್ಬಿಟ್ರೆ ಬೀಯಿಂಗ್ ಅಲೋನ್ ಇಸ್ ಅ ಪವರ್. ಅದನ್ನ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಬಿ ಹ್ಯಾಪಿ ಬೀಯಿಂಗ್ ಅಲೋನ್, ಯು ಕ್ಯಾನ್ ಬಿ ಪವರ್ಫುಲ್ ಬೀಯಿಂಗ್ ಅಲೋನ್, ಯು ಕ್ಯಾನ್ ಡೂ ಎನಿಥಿಂಗ್. ಟಾಟಾ.